ಶಾಸಕರಿಂದ ನೂತನ ಪದವಿ ಪೂರ್ವ ಶಾಲಾ ಕಟ್ಟಡ ಉದ್ಘಾಟನೆ ಹಾಗೂ ತಾಲೂಕು ಪಂಚಾಯಿತಿ ಕಟ್ಟಡಕ್ಕೆ ಭೂಮಿ ಪೂಜೆ. ಬಸವನ ಬಾಗೇವಾಡಿಯಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಶಿವಾನಂದ ಪಾಟೀಲ್ ಅವರು ನೂತನ ಪದವಿ ಪೂರ್ವ ಶಾಲಾ ಕಟ್ಟಡವನ್ನು ಉದ್ಘಾಟನೆ ಹಾಗೂ ತಾಲೂಕು ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಅಂದಾಜು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಪದವಿ ಪೂರ್ವ ಶಾಲಾ ಕಟ್ಟಡವನ್ನು ಉದ್ಘಾಟಿಸಲಾಯಿತು. ಇದೇ ವೇಳೆ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ತಾಲೂಕು ಪಂಚಾಯಿತಿ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ನಂತರ ಮಾತನಾಡಿದ ಶಾಸಕ ಶಿವಾನಂದ ಪಾಟೀಲ್ ಅವರು, ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಿಸುವ ಶಕ್ತಿ ಕೇಂದ್ರವೇ ಶಾಲೆ. ಹೀಗಾಗಿ ಶಾಲೆಯನ್ನು ಸ್ವಚ್ಛ ಇಡುವ ಹಾಗೂ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವುದು ಪ್ರತಿಯೊಬ್ಬ ಶಿಕ್ಷಕರ ಕರ್ತವ್ಯವಾಗಿದೆ ಎಂದು ಹೇಳಿದರು. ಮತ್ತು ತಾಲೂಕು ಪಂಚಾಯಿತಿ ನೂತನ ಕಟ್ಟಡದ ಕಾಮಗಾರಿಯನ್ನು ಗುಣಮಟ್ಟದಿಂದ ಹಾಗೂ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಬೇಕು ಎಂದು ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಬಸವರಾಜ ಹಾರಿವಾಳ, ಸುರೇಶ್ ಗೌಡ ಪಾಟೀಲ್, ಕಮಲ್ ಸಾಬ್ ಕೊರಬು, ಸುರೇಶ್ ಹಾರಿವಾಳ, ಶೇಖರ್ ಗೊಳಸಂಗಿ, ತಾಲೂಕು ಪಂಚಾಯಿತಿ ಅಧಿಕಾರಿ ವೆಂಕಟೇಶ್ ವಂದಾಲ, ಜಿಲ್ಲಾ ಪಂಚಾಯತ್ ಅಧಿಕಾರಿ ವಿಲಾಸ್ ರಾಠೋಡ್, ಪಿಡಬ್ಲ್ಯೂಡಿ ಅಧಿಕಾರಿ ಸಿದ್ದರಾಮ ದೊಡಮನಿ ಸೇರಿದಂತೆ ಸಿಬ್ಬಂದಿ ವರ್ಗದವರು, ಪಟ್ಟಣದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮೈಬೂಬಾ, 1X ನ್ಯೂಸ್, ಬಾಗೇವಾಡಿ. ಎರಡು 2013ರಿಂದ ಇವತ್ತು 26ರವರೆಗೆ ನೂರಾರು ಕಟ್ಟಡಗಳನ್ನು ನಾವು ಬಸವನ ಬಾಗೇವಾಡಿಗೆ ಸೇರಿಸಿದ್ದೀವಿ. ಅದು ಸರ್ಕಾರಿ ಕಟ್ಟಡಗಳು. ನೀವು ನೋಡಬೇಕು, ಇಡೀ ರಾಜ್ಯದಲ್ಲಿ ಮಾದರಿಯ ಕಟ್ಟಡಗಳು ಎಲ್ಲಾದರೂ ಇದ್ದರೆ ಅದು ಬಸವನ ಬಾಗೇವಾಡಿಯಲ್ಲಿದ್ದಾವೆ ಅಂತ ಹೇಳಬೇಕು. ಅದನ್ನು ಮೆಗಾ ಮಾರ್ಕೆಟ್ ಇರ್ಬೋದು, ಬಸವ ಭವನ ಇರ್ಬೋದು, ಬೇರೆ ಬೇರೆ ಯಾವುದೇ ಕಟ್ಟಡ ನೀವು ನೋಡ್ರಿ, ಇವತ್ತು ಶಾದಿ ಮಾಲ್ಗಳಿರ್ಬೋದು, ಎಲ್ಲದಕ್ಕೂ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ಕಟ್ಟಡಗಳನ್ನು ನಾವು ಕಟ್ಟಿದ್ದೀವಿ. ಇದರಿಂದ ನಮ್ಮ ಬಸವನ ಬಾಗೇವಾಡಿ ಹೆಸರು ವಿಶ್ವವಿಖ್ಯಾತದ ಹೆಸರಿಗೆ ಸೇರ್ತದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆ ಇಷ್ಟೆಲ್ಲ ಎಲ್ಲ ಮುಖ್ಯಮಂತ್ರಿಗಳು, ನಾನು ಒಂದೇ ಮುಖ್ಯಮಂತ್ರಿ ಅಂತ ಹೇಳೋದಿಲ್ಲ, ಎಲ್ಲ ಮುಖ್ಯಮಂತ್ರಿಗಳು ವಿದ್ಯಾದಾನದಲ್ಲಿ ಭಾಳ ದೊಡ್ಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾರು ಬಿಸಿ ಊಟ ಕೊಟ್ಟರು, ಯಾರು ಸಮವಸ್ತ್ರ ಕೊಟ್ಟರು, ಯಾರು ಹಾಲು ಕೊಟ್ಟರು, ಯಾರು ಮೊಟ್ಟೆ ಕೊಟ್ಟರು, ಯಾರು ಸೈಕಲ್ ಕೊಟ್ಟರು, ಯಾರು ಬಸ್ ಪಾಸ್ ಕೂಡ ಕೊಟ್ಟರು. ಇದು ನಮ್ಮ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಸಲ್ತಕ್ಕಂಥ ಗೌರವ ಅಂತೇಳಿ ನಾನು ಹೇಳಬೇಕಾಗ್ತದೆ. ಈ ವಿದ್ಯಾರ್ಥಿಗಳನ್ನು ಬೆಳೆಸಬೇಕು, ಉಳಿಸ್ಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ಇವತ್ತು ಇಷ್ಟು ದೊಡ್ಡ ಕೆಲಸ ಇವತ್ತು ಈ ರಾಜ್ಯದಲ್ಲಿ ಆಗಿದೆ. ಮತ್ತು ಅದಕ್ಕೆ ತಕ್ಕಾಗೆ ನಿಮಗೆಲ್ಲ ಗೊತ್ತಿದೆ, ಇಡೀ 30 ರಾಜ್ಯಗಳಲ್ಲಿ 31 ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಹಣವನ್ನು ಹರಿಸಿ ದೇಶಕ್ಕೆ ಆದಾಯ ಕೊಡೋದ್ರಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಅದರಲ್ಲಿ ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದೆ, ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಇದು ಏನನ್ನ ನೋಡಿದಾಗ ನಿಜಕ್ಕೂ ನಮಗೆಲ್ಲ ಬಹಳ ಸಂತೋಷ ಅನಿಸ್ತಿತ್ತು. ಮೊದಲಿಲ್ಲಿ ನಾವೆಲ್ಲ ವಾಕಿಂಗ್ ಬರ್ತಿದ್ದೆವು. ವಾಕಿಂಗ್ ಬಂದಾಗ ಈ ಒಂದು ಹಳೆಯ ಕಟ್ಟಡವನ್ನು ನೋಡ್ತಿದ್ದೆವು. ಅವಾಗ ಹಳೆಯ ಕಟ್ಟಡವನ್ನು ನೋಡಿದಾಗ ಯಾವಾಗ ಈ ಕಟ್ಟಡಕ್ಕೆ ಮುಕ್ತಿ ಬರ್ತದಪ್ಪ ತಿಳ್ಕೇಸಿ ನಮಗನಿಸ್ತಾ ಇರ್ತಿದ್ರು. ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮ ಬಂದಾಗ ಆ ಕಟ್ಟಡವನ್ನು ನೋಡಿದಾಗ ಈ ಹಳೆಯ ಕಟ್ಟಡವನ್ನು ತೆಗೆದು ಒಂದು ಉತ್ತಮವಾದಂಥ ಸುಸಜ್ಜಿತವಾದಂಥ ಕಟ್ಟಡವನ್ನು ವಿದ್ಯಾರ್ಥಿಗಳಿಗೆ ಒದಗಿಸಬೇಕಂತ ಒಂದು ನಿಶ್ಚಯ ಮಾಡಿದಾಗ ಅದರಂತೆ ಅವರೇನಪ್ಪ ಅಂತಂದ್ರೆ ಈ ಕಟ್ಟಡವನ್ನು ಇವತ್ತಿನ ದಿವಸ ನಿರ್ಮಾಣ ಮಾಡಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲತೆಯನ್ನು ಇವತ್ತಿನ ದಿವಸ ಮಾಡಿಕೊಟ್ಟಾರೆ. ಮಾನ್ಯ ಶಾಸಕರು